ಒಪ್ಪಿಗೆ ಕೊಟ್ಟರು. ಸಿದ್ದರಾಮಯ್ಯ ಅವರೇ ಆ ಒಂದು ಏನು ರೆಸೊಲ್ಯೂಷನನ್ನು ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು. ಪರಮೇಶ್ವರ್ ಅವರು ಅದನ್ನು ಅವರು ಬೆಂಬಲ ಕೊಟ್ಟರು. ಆಮೇಲೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ಸಿದ್ದರಾಮಯ್ಯ ಅವರ ಏನು ಸೇವೆ ಅದನ್ನು ಕೂಡ ಸ್ಮರಣೆ ಮಾಡಿ ಅವರ ಒಂದು ಸೇವೆಯನ್ನು, ಒಂದು ಅವಸ್ಮರಣೀಯವಾದಂಥ ಸೇವೆಯನ್ನು ಅವರೇನು ನೀಡಿದ್ದಾರೆ ಅದಕ್ಕೆ ಅಭಿನಂದನೆ ನಿರ್ಣಯ ಕೂಡ ಆಯಿತು. ಮತ್ತು ವೇಣುಗೋಪಾಲ್ ಅವರು AICC ಪರವಾಗಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಸೇವೆ, ಅದಕ್ಕೆ ನಾವು ಸಲ್ಯೂಟ್ ಮಾಡಬೇಕು. ಅಷ್ಟು ಅದ್ಭುತವಾಗಿ ತಾವು ನಡ್ಕೊಂಡಿದ್ದೀರಾ ಮತ್ತು ನೀವು ಪಕ್ಷವನ್ನು ಕಟ್ಟಿದ್ದೀರಾ. ಮತ್ತು ಇಡೀ ರಾಷ್ಟ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒಂದು ಬೆಂಬಲ, ಒಂದು ಅಭಿಮಾನ ಕೂಡ ಬೆಳೆದಿದೆ ಅಂತ ಅವರು ಹೇಳಿದ್ರು. ಆದ್ದರಿಂದ ಭಾಳ ಚೆನ್ನಾಗಾಯಿತು. ಭಾಳ ಒಂದು ಅತ್ಯಂತ ಭಾವನಾತ್ಮಕವಾದಂಥ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಾಗಿ ಇವತ್ತು ನಮ್ಮ ಒಂದು ಶಾಸಕಾಂಗ ಪಕ್ಷ ನಡೆದಿದೆ. ನಮಗೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ. ಅದು ಅವರು ಕೇಂದ್ರದ ವರಿಷ್ಠರ ಚರ್ಚೆ ಮಾಡಬೇಕಾಗಿತ್ತು. ಯಾಕಂದರೆ ನಾವು ವರಿಷ್ಠರಿಗೆ ಬಿಟ್ಟುಕೊಟ್ಟು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನವನ್ನು ಅವರು ಚರ್ಚೆ ಮಾಡಿ ಅದನ್ನು ಹೇಳಿದ್ರು. ಅದೆಲ್ಲ ಯಾವುದೂ ಚರ್ಚೆ ಇಲ್ಲ ಸರ್. ಅಲ್ಲ, ಸಿಎಂ ಆಯ್ಕೆ ಆಗಿರೋರು ಮಾತ್ರ ಡಿಕೆ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಪ್ರಮಾಣ ವಚನ ಆಗೋವರೆಗೂ ಮಾತಾಡಲ್ಲ ಅಂತಾನೆ ಸರ್. ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ ಬರ್ತಿದ್ದೆ. ಭಾವುಕರಾಗಿದೆ ಸರ್ ನೀವು. ಇವತ್ತು ಅದು ಸಕ್ಸಸ್ಫುಲ್ ಆಗಿದೆ. ಹೇಳಿ ಸರ್. ಎಷ್ಟು ಖುಷಿ ಆಗ್ತಿದೆ ಸರ್. ಇವತ್ತು ಮೌನ ಮುರಿದೆ ಸರ್. ಭಾವುಕರಾಗ್ತಾ ಇದ್ದೀರಿ. ಒಂದು ಮಾತು ನಿಮ್ಮ ಸಂತೋಷವನ್ನ ವ್ಯಕ್ತಪಡಿಸಿಕೊಳ್ಳಿ. ಪ್ರಮಾಣ ವಚನ ಆದ್ಮೇಲೆ ಸರ್ ನಿಮ್ಮ ಮಾತು ಮೌನ ಮುರಿಯೋದು. ಪ್ರಮಾಣ ವಚನ CLP ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಇರ್ಲಿ ಅವ್ನು ಹೇಳ್ದಂಗೆ ಆಗಿದೆ ಬಿಡಪ್ಪ. ಆಯ್ತು. DK ಶಿವಕುಮಾರ್ ಅವರು ಲೀಡರ್ ಆಗಿ ಆಯ್ಕೆ 3ನೇ ತಾರೀಕು. ಇನ್ನೂ ಏನು ಅದೇನು ಚರ್ಚೆ ಇಲ್ಲ. ಅದೀಗ JNC ಜನರಲ್ ಸೆಕ್ರೆಟರಿಗಳು ಅವರೆಲ್ಲ ಕೂತ್ಕೊಂಡು ತೀರ್ಮಾನ, ಇನ್ನೂ 3 ದಿವಸ ಟೈಮ್ ಇದೆಯಲ್ಲ, ಮಾಡ್ತಾರೆ. ಒಂದೇ ನಿರ್ಣಯ ಸಿದ್ದರಾಮಣ್ಣವ್ರು ಮಂಡಿಸಿದ್ರು, ಪರಮೇಶ್ವರ್ ಅವರು ಅನುಮೋದಿಸಿದ್ರು. ಭಾವುಕರಾಗೇನಿಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು. ನೀವೆಲ್ಲ ನನಗೆ 3 ವರ್ಷಗಳ ಕಾಲ ಸಹಕಾರ ಕೊಟ್ಟಿದ್ದೀರಿ. 8 ವರ್ಷ ನನಗೆ ಕಾಂಗ್ರೆಸ್ ಸಹಕಾರ ಕೊಟ್ಟಿದೆ. 2 ಸಾರಿ ವಿರೋಧ ಪಕ್ಷದ ನಾಯಕರು ಕೊಟ್ಟಿದೆ. ನಾನು ಕಾಂಗ್ರೆಸ್ಸನ್ನು ನನ್ನ ಜೀವನದಲ್ಲಿ ಮರೆಯಲ್ಲ. ನಾನು ಕಾಂಗ್ರೆಸ್ಸಿನಗೆ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿ. ಸರ್, ಇವತ್ತು ನಿಮ್ಮ ಕನಸು ನನಸಾಗಿದೆ. ಎಷ್ಟು ಖುಷಿಯಾಗಿದೆ ಸರ್ ನಿಮಗೆ? ಕನಸು ನನಸಾಗಿದೆ ಅಂತ ಯಾಕೆ ಹೇಳ್ತೀರಾ? ಸಿದ್ದರಾಮಣ್ಣ ಅಂತವರ ನಮ್ಮ ನಾಯಕರಿಗೆ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು. ಅದನ್ನು ಹೈಕಮಾಂಡ್ ಕನ್ಸಿಡರ್ ಮಾಡಿದೆ. ಸರ್, ಇವತ್ತು ಕೇವಲ ಒನ್ಲೈನ್ ಅಜೆಂಡಾ ಇತ್ತಾ ಅಥವಾ ಸಚಿವ ಸ್ಥಾನದ ಬಗ್ಗೆ, DCM ಹುದ್ದೆ ಬಗ್ಗೆ ಚರ್ಚೆ ಆಯಿತು? ಓನ್ಲಿ ಲೀಡರ್ಶಿಪ್ ಅಷ್ಟೇ ಇವತ್ತು ಅಜೆಂಡಾ. ಸಿದ್ದರಾಮಯ್ಯನವರು ತುಂಬ ಮನಸ್ಸಿನಿಂದ ಅದಕ್ಕೆ ಸೂಚನೆಯನ್ನು ಕೊಟ್ಟರು. ಅದಕ್ಕೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಮಾಡಿದ್ರು. ಎಲ್ಲರೂ ಕೂಡ ಕರತರದೊಂದಿಗೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಸರ್, ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಭಾವುಕರಾದ್ರಂತೆ, ಯಾವುದಾ ಸರ್? ನ್ಯಾಚುರಲ್ ಅಲ್ವಾ ಅದು? ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ SS ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು CLP ಸಭೆ ಆಯಿತು. ನಾಯಕ DK ಶಿವಕುಮಾರ್ ಅಂತ ಆಯ್ಕೆ ಕೂಡ ಆಗಿದೆ. ನಿಮಗೆ ಇಷ್ಟರ ಮಟ್ಟಿಗೆ ಸಂತೋಷ ತಂದಿದೆ ಸರ್ ಇದು? ಕಾಂಗ್ರೆಸ್ ಹೈಕಮಾಂಡು ತೆಗೆದುಕೊಂಡಂಥ ಏನಪ್ಪ ನಿರ್ಧಾರ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಹೆಸರನ್ನು ಹೇಳಿ ಇವತ್ತು ಇನ್ಮೇಲೆ DK ಶಿವಕುಮಾರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಲಿ, ನಮ್ಮ ರಾಜ್ಯದ ಜನತೆಯ ಬಡವರು, ದೀನದಲಿತರು, ಹಿಂದುಳಿದವರು ಎಲ್ಲರ ಒಂದು ಮನಸ್ಸು ಗೆದ್ದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತಂದು ಇವತ್ತು ಹಸ್ತಾಂತರವನ್ನು ಹೇಳಿ ಮಾಡಿಸಿದ್ದಾರೆ. ಮುಂದೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸರ್, ಇವರ ಪ್ರಮಾಣ ವಚನ ಜೊತೆಗೆ ಸಚಿವರ ಪ್ರಮಾಣ ವಚನ ಕೂಡ ಮಾಡಬೇಕು ಅಂತದ್ದೇನಾದರೂ ತೀರ್ಮಾನ ಆಯ್ತಾ ಸರ್? ಅದು ಇಲ್ಲ, ಇವು ಡೆಲ್ಲಿಗೆ ಹೋಗಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ಏನಾದರೂ ಸಿದ್ದರಾಮಯ್ಯನವ್ರು ಭಾವುಕರಾದ್ರೆ ಹೆಂಗೆ ಸರ್? ಈಗ ಅವರಷ್ಟು ನುಡಿದಂತೆ ನಡೆದಂಥ ಕೀರ್ತಿ ಏನಾದರೂ ಇದೆ ಸಿದ್ದರಾಮಯ್ಯ ಇರುತ್ತೆ ಸರ್. ಕೊನೆಯದಾಗಿ ಈಗಾಗಲೇ KPCC ಅಧ್ಯಕ್ಷ ಫೈಟ್ ಕೂಡ ಸಾಕಷ್ಟು ಜೋರಾಗಿದೆ. ಅದ್ರ ಬಗ್ಗೆ ಏನಾದರೂ ತೀರ್ಮಾನ ಆಯ್ತಾ, ಚರ್ಚೆ ಆಯಿತು? ಏನಾಗಿಲ್ಲ, ಅದೇನಾಗಲಿಲ್ಲಪ್ಪ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು SS ಮಲ್ಲಿಕಾರ್ಜುನ್ ಅವರ ಮಾತುಗಳು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.